ಸರ್, ಮಲೆಗಾಂವ್ ಸ್ಫೋಟದಲ್ಲಿ ಆರೋಪಿಗಳೆಲ್ಲ ಖುಲಾಸೆ ಆಗಿದ್ದಾರೆ. ನೋಡೋಣ ಅದೇನಿದೆ, ನಾನು ಸಂಪೂರ್ಣವಾಗಿ ನೋಡಿಲ್ಲ. ಯಾಕಂದ್ರೆ ಇದೆಲ್ಲ ಗೊತ್ತಲ್ಲ, ಎಲ್ಲ ಯಾವ ರೀತಿ ಇತ್ತೀಚೆಗೆ ಜಡ್ಜ್ಮೆಂಟ್ಗಳು ಬರ್ತಾ ಇರೋದು. ಸಾಕ್ಷಿಗಳು ಇದ್ರೂ ಕೂಡ ಒಂದೊಂದ್ಸರಿ ತದ್ವಿರೋಧ ಬರ್ತಾ ಇರೋದು ಇದೇನು ಮೊದಲನೇ ಸರಿ ಅಲ್ಲ. ಎಸ್ಪೆಷಲಿ ಇಂಥ ಕೇಸ್ಗಳಲ್ಲಿ ನೋಡೋಣ. ಕೇಸಲ್ಲಿ SIT ಮುಖ್ಯಸ್ಥ ಮೊಹಮ್ಮದ್ ಅವರು ವರ್ಗಾವಣೆ ಆಗಿದ್ರು, ಅದ್ರ ಬಗ್ಗೆ ಏನಾದ್ರು ಬಿಟ್ಕೊಡ್ತಿರ್ತಾರೆ ರಾಜ್ಯ ಸರ್ಕಾರ? ಇಲ್ಲ, ಅದು ನೋಡಿ, ಸೆಂಟ್ರಲ್ ಅಲ್ಲಿ ಅವರು ಅದು ಸೀನಿಯಾರಿಟಿ ಮೇಲೆ ಕೆಲವು ಆಫೀಸರ್ಸ್ ಅನ್ನ ಪೂಲ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನನ್ನ ಮಾಹಿತಿ ಪ್ರಕಾರ ಹೋಗೋದು ಬಿಡೋದು ಅದು ರಾಜ್ಯ ಸರ್ಕಾರಕ್ಕೆ ಅಥವಾ ಇಂಡಿವಿಜುವಲ್ ಆಫೀಸರಿಗೆ ಕಳಿಸ್ಕೊಡ ಬಿಟ್ಟಿರ್ತದೆ. ಸೊ ಅದ್ರ ಬಗ್ಗೆ ಇನ್ನ ಅದ್ರ ಚರ್ಚೆ ಇಲ್ಲ. ಸೊ ಇದರಲ್ಲಿ ಆಶ್ಚರ್ಯ ಏನಿದೆ, ಕಾಂಗ್ರೆಸ್ನವರು ಹಿರಿಯ ಮುಖಂಡರು ಇವ್ರೇನೋ ಒಂದು ಅಲಿಗೇಷನ್ ಮಾಡಿದ್ದಾರೆ ಬಿಜೆಪಿಯವರು. IT ರೇಡು ED ರೇಡು ಆಗೋದು ಸಹಜ. ತಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಅವರೇ IT ED ಅಫಿಷಿಯಲ್ಸ್ ಮೇಲೆ ಏನಂತ ಕಪಾಳ ಮೋಕ್ಷ ಕೊಟ್ಟಿದ್ದಾರೆ. ನೀವು ಮಾಡ್ತಾ ಇರೋದು ರಾಜಕೀಯ ಪ್ರೇರಿತ. ಅವ್ರೆಲ್ಲ ನೀವೇನಾದ್ರೂ ರಾಜಕೀಯ ಮಾಡಂಗಿದ್ರೆ ಜನರ ಮುಂದೆ ಹೋಗಿ ಅವ್ರು ತೀರ್ಪು ಕೊಡ್ತಾರೆ, ಅದ್ರ ಮೇಲೆ ಮಾಡಿ, ಹೊರತು ನೀವು IT ED ಅನ್ನ ಮಿಸ್ಯೂಸ್ ಮಾಡ್ಕೋಬೇಡಿ, ನನ್ನ ಬಾಯಿ ತೆಗಿಸ್ಬೇಡಿ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರೇ ಹೇಳಿರೋದಲ್ಲ. ಇದನ್ನು ಅದ್ರದ್ದೇ ಒಂದು ಭಾಗ. ಎಷ್ಟು ಕನ್ವಿಕ್ಷನ್ ಆಗಿದೆ ಸ್ವಾಮಿ? 2 ಕೇಸು, 198 ಕೇಸಸ್ ನಲ್ಲಿ ಓನ್ಲಿ 2 ಕೇಸಸ್. ಸರ್, ಈಗ ಕೊನೆಯದಾಗಿ ಸರ್, ರಾಜಣ್ಣ ಅವರು ಅಧಿಕೃತ ಕೇಸಲ್ಲಿ CID ವರದಿ ಕೊಟ್ಟಿದ್ದ ಆರೋಪ ನಿರಾಧಾರ ಅಂತ ನನ್ನ ಗೊತ್ತಿಲ್ಲ, ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ಸರ್, ಆಮೇಲೆ DCM ಅವ್ರನ್ನ ಹೊರಗಿಟ್ಟು CM ಸಭೆ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಷದಲ್ಲಿ ಒಂದು ಚರ್ಚೆ ಇಲ್ಲ ನೋಡಿ, ಎಲ್ಲ ಸಭೆಗಳಿಗೂ ಕೂಡ ಬೈ ಡಿಫಾಲ್ಟ್ CM ಅವರಿಗೆ ಆಹ್ವಾನ ಇದೆ. ಅವ್ರ ಪ್ರೋಗ್ರಾಮೇ ಬೇರೆ ಇರ್ತದೆ, ಇದ್ರ ಪ್ರೋಗ್ರಾಮೇ ಬೇರೆ ಇರ್ತದೆ. ಈಗ ಉದಾಹರಣೆಗೆ ಹೋದ ತಿಂಗಳು ಈ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡಬೇಕಾದ್ರೆ ಎಲ್ಲ ಬೆಂಗಳೂರು ಶಾಸಕರನ್ನ ಕರೆದಿ ಪ್ರತ್ಯೇಕವಾದಂತ ಸಭೆ ಏನು ಉಪಮುಖ್ಯಮಂತ್ರಿಗಳು ಮಾಡಿದ್ರು. ಅವಾಗ ಮಾಧ್ಯಮದಲ್ಲಿ ಏನ್ ಬಂದ್ರು, CM ಅವ್ರಿಗೆ ಹೊರಗೆ ಬಿಟ್ಟು ಮಾಡಿದಾರೆ ಸಭೆ ಅಂತ ಹೇಳಿದ್ರಿ. ಇವಾಗ ನೋಡಿ, ಅವರಿಬ್ರು ಹೊಂದಾಣಿಕೆ ಚೆನ್ನಾಗಿದೆ. ಮಾಧ್ಯಮದಲ್ಲಿ ಸಾರ್ವಜನಿಕರಲ್ಲಿ ಸುಮ್ನೆ ಅನ್ನಗತ್ಯವಾಗಿ ಬಿಜೆಪಿ ಅವರು ಚರ್ಚೆಗೆ ಬಿಡ್ತಾರೆ, ಅದು ಚರ್ಚೆಗೆ ತರ್ತಾ ಇದೀರ ಅಷ್ಟೇ. ಯಾಕೆ ನಿಮ್ಗೆ ಯಾಕೆ ಅನುಮಾನ? ಅನುಮಾನ ಇಲ್ಲ ನಿಮ್ಗೆ? ಇಬ್ರು ಅಲ್ಲ, ನಾನು 5 ವರ್ಷ ಇರ್ತೀನಿ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಸಭೆಯಲ್ಲಿ ಇರ್ಬೇಕಾಗಿತ್ತು ಅನ್ನೋದು ಕೆಲವು ನಾಯಕರ ನೋಡಿ. ಬಹಳಷ್ಟು ಸರಿ ಸಭೆಗಳಿಗೆ ಪಕ್ಷದ ಸಂಘಟನೆ ಬಗ್ಗೆ ಉಪಮುಖ್ಯಮಂತ್ರಿಗಳು ಪಕ್ಷದ ಕಚೇರಿಗಳಲ್ಲಿ ಸಭೆ ಮಾಡಿರೋದು ಕೂಡ ನಿರ್ದೇಶನಗಳಿದೆ. ಇವತ್ತು ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ, ಬಿಜೆಪಿಯಲ್ಲಿ ಏನೇನ್ ನಡೆದ್ರು ಕೂಡ ನೀವು ಪ್ರಸಾರ ಮಾಡಲ್ಲ. ನಮ್ದ್ರಲ್ಲಿ ಏನ್ ನಡೆದಿಲ್ಲ ಅಂದ್ರೂ ಬಿಜೆಪಿ ಹೇಳಿದ ಪ್ರಸಾರ ಆಗ್ತದೆ. ಇದು ಇನ್ನೆಷ್ಟು ಹೇಳೋದು? 15 ನಿಮಿಷದಿಂದ ನಿಮ್ ಮುಂದೆನೆ ಕುತ್ಕೊಂಡು ಹೇಳ್ತಾ ಇದ್ದೀನಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಶಾಸಕರನ್ನ ಬಿಟ್ಟು ಮಾತ್ರ ಮೀಟಿಂಗ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಇತ್ತು. ಇಲ್ಲ, ಅದು ಸಪರೇಟ್ ಆಗಿ ಮಾಡ್ತಾರಂತ ಹೇಳಿದಾರಲ್ಲ ಆಗ್ಲಿ.